ದ್ವಿತೀಯ PUCಯಲ್ಲಿ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗಾಗಿ ಗದ್ಯ ಭಾಗದಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ನೋಡಿ, ಮುಟ್ಟಿಸಿಕೊಂಡವನು P. ಲಂಕೇಶ್ ಇದರಲ್ಲಿ ಇವರಿಗೆ ಮಗುವನ್ನು ತೋರಿಸಬೇಕೆಂದು ಸಿದ್ಧಲಿಂಗಿ ಹೇಳಿದಳು. ಯಾರಿಗೆ? ಶಿವನೂರು ಸ್ವಾಮಿಗಳಿಗೆ. ಇದು ಬಸಲಿಂಗನ ಹೆಂಡತಿಯ ಹೆಸರು. ಯಾವುದು? ಸಿದ್ಧಲಿಂಗಿ. ನೋಡಿ, ಇವೆಲ್ಲ ಪ್ರಶ್ನೆಗಳನ್ನು ಬಹಳಷ್ಟು ಸಾರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ. ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗಿತು. ಸುಳ್ಳು ಹೇಳಲು ಬೇಕಾದ ಚಾತಿ ಮಾತುಗಾರಿಕೆ ಅವನಲ್ಲಿರಲಿಲ್ಲ. ಎತ್ತುಗಳ ಬಗ್ಗೆ ಒಳ್ಳೆಯದನ್ನು ಲೆಕ್ಕ ಹಾಕಿದಂತೆಲ್ಲ ತಲೆ ಬಿಸಿಯಾಗುತ್ತಿತ್ತು. ಈ ಮಾತುಗಳು ಬಸಲಿಂಗನ ಯಾವ ಗುಣವನ್ನು ಸಮರ್ಥಿಸುತ್ತವೆ? ಮುಗ್ಧತೆಯನ್ನು ಸಮರ್ಥಿಸುತ್ತವೆ. ಇದು ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ. ಯಾವುದು? ಕಣ್ಣು ನೋವು. ಇವರು ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರು. ಯಾರು? ಡಾಕ್ಟರ್ ತಿಮ್ಮಪ್ಪ. ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಿಗೆ ಈ ಅಭಿಪ್ರಾಯವಿತ್ತು: ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ. ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಎಷ್ಟು ವಾರ ತಲೆಗೆ ನೀರು ಸೋಂಕಿಸಬಾರದೆಂದು ಹೇಳಿದರು? 2 ವಾರ. ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ಹೀಗೆ ಸುಳ್ಳು ಹೇಳಿದನು: ತಲೆಗೆ ನೀರು ಸೋಂಕಿಸಿಲ್ಲವೆಂದು ಸುಳ್ಳು ಹೇಳಿದನು. ಬಸಲಿಂಗನು ತನ್ನಲ್ಲಿ ಬೆಳೆಯುತ್ತಿದ್ದ ಈ ಗುಣಕ್ಕೆ ದಂಗಾಗಿ ಬಿಡುತ್ತಿದ್ದನು, ಸಣ್ಣತನಕ್ಕೆ. ಇವರು ಉಡಾಫೆಯ ಮಾತಾಡುವುದನ್ನು ಕಲಿಯಬೇಕೆಂದು ಯೋಚಿಸಿದರು. ಯಾರು? ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಹೆಸರು ಯಾರು? ರುದ್ರಪ್ಪ. ತನ್ನ ಉಡಾಫೆಯ ಶೈಲಿಯಲ್ಲಿ ಬಸಲಿಂಗ ಯಾರನ್ನು ನೋಡಿದ? ಡಾಕ್ಟರ್ ತಿಮ್ಮಪ್ಪನ. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಈ ಸ್ತರವನ್ನು ತಲುಪತೊಡಗಿತ್ತು, ಮಾನಸಿಕ ಸ್ತರ. ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ ಆಗಿ, ಆದರೆ ನಿನ್ನಂಥ ಮುಗ್ಧ ಮನುಷ್ಯನಲ್ಲಿ ಕೂಡ ಈ ಮುಟ್ಟುವಿಕೆ ನಾನು ಊಹಿಸಲಾರದೆ ಇದ್ದುದನ್ನು ಮಾಡಿದೆ. ಇದು ನಿನ್ನ ತಪ್ಪಲ್ಲ. ಇದಕ್ಕಾಗಿ ನಾನು ಯಾರನ್ನೂ ಬೈಯುವುದಿಲ್ಲ. ಡಾಕ್ಟರ್ ತಿಮ್ಮಪ್ಪರ ಈ ಮಾತುಗಳು ಈ ಕೆಳಗಿನ ಹೇಳಿಕೆಯನ್ನು ಸಮರ್ಥಿಸುತ್ತವೆ. ಅಂದರೆ ಸಮಾಜದಲ್ಲಿ ನೆಲೆಸಿರುವಂತಹ ಜಾತೀಯತೆಯನ್ನು ಸಮರ್ಥಿಸುತ್ತವೆ. ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಯಾವ ವೈದ್ಯರನ್ನು ನೋಡಲು ಸೂಚಿಸಿದರು? ಡಾಕ್ಟರ್ ಚಂದ್ರಪ್ಪನನ್ನು. ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾದಾಗ ಬಸಲಿಂಗ ನೇರವಾಗಿ ಇವರ ಬಳಿಗೆ ಬಂದನು. ಯಾರ ಬಳಿಗೆ ಹೋದ? ಡಾಕ್ಟರ್ ತಿಮ್ಮಪ್ಪನ ಬಳಿಗೆ ಹೋದ. ಕೊನೆಯಲ್ಲಿ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ? ಸುಳ್ಳುಗಳಿಂದ ಮುಕ್ತನಾಗಿದ್ದ. ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ಲವಾ? ಈ ಪ್ರಶ್ನೆಯನ್ನು ಯಾರು ಹೇಳಿದರು? ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ. ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ತಲೆಗೆ ನೀರನ್ನು ಸೋಂಕಿಸಬಾರದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ. ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂಬ ಡಾಕ್ಟರ್ ತಿಮ್ಮಪ್ಪನವರ ಮಾತು ಏನನ್ನು ಧ್ವನಿಸುತ್ತದೆ? ವೈದ್ಯರ ಸಲಹೆ ಮತ್ತು ಎಚ್ಚರಿಕೆ. ಇದಕ್ಕೆ ಆಪರೇಷನ್ ಬೇಕಿಲ್ಲ. ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂಬ ವೈದ್ಯರ ಮಾತು ಏನನ್ನು ಧ್ವನಿಸುತ್ತದೆ? ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಅಸಹನೆ. ನಮ್ಮ ವೈದ್ಯ ಲೋಕಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತದೆ ಎಂಬ ಡಾಕ್ಟರ್ ಚಂದ್ರಪ್ಪನವರ ಮಾತು ಈ ಕೆಳಗಿನ ಹೇಳಿಕೆಯನ್ನು ಸಮರ್ಥಿಸುತ್ತದೆ. ಡಾಕ್ಟರ್ ತಿಮ್ಮಪ್ಪನವರ ಕಾರ್ಯವೈಖರಿಯ ಬಗ್ಗೆ ಅಭಿಮಾನ. ಈಗ ಮೊದಲನೇ ಒಂದು ಗದ್ಯ ಭಾಗವನ್ನು ನೋಡಿದೆವು. ಈಗ ಎರಡನೇದು ನೋಡಿ, ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ಕೃಪಾಕರ್ ಸೇನಾನಿ ಮತ್ತು ಕೆ. ಪುಟ್ಟಸ್ವಾಮಿ ಅವರು ಇದನ್ನು ಬರೆದಿದ್ದಾರೆ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ನೋಡಿ, ಇದು ಬ್ರಿಟಿಷರಲ್ಲಿ ಹಾಯ್ದು ಬಂದಿರುವ ಅನುಷಂಗಿಕ ಗುಣ. ಯಾವುದು? ಹೊಸತನ್ನು ಶೋಧಿಸುವ, ಅನ್ವೇಷಿಸುವ ಪ್ರವೃತ್ತಿ. ಇವರು ವಾಲ್ಪಾರೆಗೆ ಬಂದ ಬ್ರಿಟಿಷ್ ಪ್ರಜೆ. ಕಾರ್ವೆರ್ ಮಾರ್ಷ್ ವಾಲ್ಪಾರೆಗೆ ಬಂದ ವರ್ಷವಿದು 1890. ನೋಡಿ, ಇವೆಲ್ಲ ತುಂಬ ಇಂಪಾರ್ಟೆಂಟು, ಅನೇಕ ಸಾರಿ ಕೇಳಿದ್ದಾರೆ. ಕಾರ್ವೆರ್ ಮಾರ್ಷ್ ಇದರ ಮೇಲೆ ಕುಳಿತು ವಾಲ್ಪಾರೆ ಕಾಡಿಗೆ ಬಂದನು, ಕುದುರೆಯ ಮೇಲೆ. ಇದು ಮಾರ್ಷ್ನ ಜೊತೆಗಾರನ ಹೆಸರು, ಪೂಣಚ್ಚಿ. ವಾಲ್ಪಾರೆಗೆ ದುರಂತದ ಮೂಲ ಬೀಜಗಳು ಈ ರೂಪದಲ್ಲಿ ಬಂದವು, ಚಹಾ ಗಿಡದ ರೂಪದಲ್ಲಿ ಬಂದವು. ಮಾರ್ಸ್ ಅಶ್ವಿನಿಗಿದ ವರ್ಷ 1934. ಇದು ಮಾನವ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕೆ ಅಂತಿದೆ. ಯಾವುದು? ವಾಲ್ಪರೈ. ಈ ಬೆಳೆ ವಾಲ್ಪರೈನಲ್ಲಿ ಏಕಸ್ವಾಮ್ಯತೆ ಸಾಧಿಸಿದೆ. ಯಾವುದು? ಚಹಾ. ವಾಲ್ಪರೈ ಮಧ್ಯದಲ್ಲಿರುವ ತೋಟದ ಹೆಸರೇನು? ಪುದು ತೋಟಂ. ನೆಲೆ ತಪ್ಪಿದ ಸಿಂಹಬಾಲದ ಕೋತಿಗಳು ಎಲ್ಲಿ ಆಶ್ರಯ ಪಡೆದಿವೆ? ಪುದು ತೋಟಂ. ಇದು ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ. ಯಾವುದು? ಸಿಂಹಬಾಲದ ಕೋತಿ. ಇದು ವಿಶ್ವ ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನು ಕಳೆದುಕೊಂಡಿತ್ತು, ಚಹಾ. ಇವರು ವಾಲ್ಪರೈಯಲ್ಲೇ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಕಾರ್ಮಿಕರು. ಮುಂಜಾನೆ ಬೇಗನೆ ಎದ್ದು ರಾಗವಾಗಿ ಹಾಡುವ ಹಕ್ಕಿ ಇದು. ಯಾವುದು? ವಿಶ್ಲಿಂಗ್ ಥ್ರಶ್. ಮನುಕುಲದ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ತೋರುವ ಯಾವುದರಲ್ಲಿ ನಿಜವಾದ ಸಾರ್ಥಕತೆ ಅಡಗಿದೆ? ಕನಿಷ್ಠ ಕಳಕಳಿ ಮತ್ತು ಸೌಜನ್ಯ. ಮಾರ್ಷ್ನ ಕುದುರೆಯ ಕುರುಪಟದ ಸದ್ದಿಗೆ ದಿಗಿಲುಗೊಂಡರು. ಅದು ಅವರು ಈವರೆಗೂ ನೋಡಿರದ ಪ್ರಾಣಿ ಎಂಬ ಲೇಖಕರ ಮಾತಿನಲ್ಲಿನ ಅದು ಮತ್ತು ಅವರು ಪದಗಳು ಯಾರನ್ನು ಸೂಚಿಸುತ್ತವೆ? ಕುದುರೆ ಮತ್ತು ಆದಿವಾಸಿಗಳನ್ನು. ಅವುಗಳಿಗೆ ದಯಾಮೃತ್ಯು ಕರುಣಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ, ಏಕೆಂದರೆ ಅವು ಕಂಪು ಪಟ್ಟಿಯಲ್ಲಿಯ ಜೀವಿಗಳು. ಬೇರೆಡೆಗೆ ಸ್ಥಳಾಂತರಿಸುವ ಪ್ರಕ್ರಿಯೆಯಲ್ಲೂ ಅಧಿಕ ಸಾವು ನೋವು ಸಹಜ. ಇದು ಏನನ್ನು ಕುರಿತು ಈ ಲೇಖಕರು ಈ ಮಾತನ್ನು ಹೇಳಿದ್ದಾರೆ? ಸಿಂಹಬಾಲದ ಕೋತಿಗಳನ್ನು ಕುರಿತು ಹೇಳಿದ್ದಾರೆ. ಮಿನುಗುವ ಹಸಿರು ಪಾಚುಗಳನ್ನು ಹೊದ್ದು ಮಲಗಿದ ಕಲ್ಲು ಬಂಡುಗಳ ನಡುವೆ ನುಸುಳಿ ಹರಿಯುತ್ತಿದ್ದ ಸ್ವಚ್ಛ ನೀರಿನ ಹಳ್ಳ ಕೊಳ್ಳಗಳು ಇವುಗಳ ಬದುಕಿಗೆ ಆಧಾರವಾಗಿದ್ದವು. ಯಾವುದು? ವಿಶ್ಲಿಂಗ್ ಥ್ರಶ್ಗಳಿಗೆ. ಏನಿಲ್ಲದ ಅಭಿವೃದ್ಧಿ ಯೋಜನೆಗಳು ವಾಲ್ಪರೈ ದುರಂತಕ್ಕಿಂತಲೂ ಕಠೋರವಾದ ಅಧ್ಯಯನಗಳನ್ನು ಬರೆಯಬಹುದು ಎಂದು ಲೇಖಕರು ಹೇಳಿದ್ದಾರೆ.
ದೂರದೃಷ್ಟಿ ಮತ್ತು ಒಳನೋಟ. ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳನ್ನು ಕೈಬೀಸಿ ಕರೆಯಿತು. ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು. ಈ ಸಾಲುಗಳು ಏನನ್ನು ಸೂಚಿಸುತ್ತವೆ? ಕಾಡಿನ ನಾಶವನ್ನು ಸೂಚಿಸುತ್ತವೆ. ಇನ್ನು ಮುಂದಿನ ಗದ್ಯ ಭಾಗವನ್ನು ನೋಡೋಣ. ನೋಡಿ, ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ನೇಮಿಚಂದ್ರ ಅವರು ಬರೆದಿದ್ದಾರೆ ಇದನ್ನು. ಲೇಖಕಿಗೆ ಹೇಗೆ ಹೋಗಿತ್ತು, ಯಾರು ಆದರೂ ಹೀಗೆ ಹೇಳಿದಾಗ ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಆಗೋದು ಹಾಗೇ ಆಗುತ್ತೆ ಅಂತ ಹೀಗೆ ಹೇಳ್ತಾರೆ ಸಾಮಾನ್ಯವಾಗಿ. ಅದನ್ನು ಕೇಳಿದಾಗ ಲೇಖಕಿಗೆ ಹೇಗೆ ಹೋಗ್ತಾ ಇತ್ತು ಅಂತ. ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬೆಳೆದಿದ್ದರು? ಮೂತ್ರಪಿಂಡದಲ್ಲಿ ಕಲ್ಲು, ಕಿಡ್ನಿ ಸ್ಟೋನ್ ಆಗಬೇಕದು. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಇವರನ್ನು ಭೇಟಿ ಮಾಡಿದರು. ಕಮಲಾ ಮೇಡಮ್, ಮೂಲೆಮನೆ ಮುದ್ದೇಗೌಡ. ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮಿಗೆ ಇದರ ಸಲುವಾಗಿ ಕರೆದಿದ್ದರು, ಕಲ್ಲು ಇರುವ ಜಾಗ ತಿಳಿಯಲಿಕ್ಕೆ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಇವರು ನೆನಪಾಗುತ್ತಾರೋ? ಯಾರು? ಸೀತಾ. ಇದು ಲೇಖಕಿ ಸಂಶೋಧನೆಗೆಂದು ಸೇರಿದ ಇನ್ಸ್ಟಿಟ್ಯೂಟ್ನ ಹೆಸರು. ಯಾವುದು? ಟಾಟಾ. ಖಂಡಿತ ನಾನು ಅದೃಷ್ಟವಂತ ಕಣೆ. ನಮ್ಮ ದೇಶದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳು. ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದನಲ್ಲ, ಅದು ನನ್ನ ಅದೃಷ್ಟ. ಎಷ್ಟು ಬೇಕಾದರೂ ಓದಿಸ್ತೇನೆ ಅಂತ ಅಪ್ಪ ಇದ್ದಾರಲ್ಲ, ಇದು ನನ್ನ ಅದೃಷ್ಟ. ಆದರೆ ಹುಚ್ಚಿ, ಈ ಅದೃಷ್ಟ ನಿನಗೂ ಇತ್ತಲ್ಲೇ. ಲೇಖಕಿ ಈ ಸಾಲುಗಳಲ್ಲಿ ವ್ಯಕ್ತವಾಗಿರುವ ಭಾವ ಸಮಾನ ಅವಕಾಶ. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟವರು ಈ ರೀತಿ ಆಗುತ್ತಾರೆ. ಏನಾಗುತ್ತಾರೆ? ಜೂಜುಕೋರರು. ಯಾರು ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾಗಿದ್ದರು? ಪ್ಲೇವಿಯಾ. ದುರಾಸೆ ಹುಡುಗನ್ನು ನಿರಾಕರಿಸಿದವರು ಯಾರು? ನಿಶಾ ಶರ್ಮಾ. ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ. ಇಲ್ಲಿ ಲೇಖಕಿ ನೇಮಿಚಂದ್ರ ತನ್ನ ಪತಿಗೆ ಹೇಳುವ 2 ಆಯ್ಕೆಗಳು ಯಾವುವು? ಮುದ್ದೇಗೌಡರ ಥರ 2 ವರ್ಷಕ್ಕೆ ಆಪರೇಷನ್ ಮಾಡಿಸಿಕೊಳ್ಳೋದು, ಕಮಲಾ ಮೇಡಮ್ ಥರ ಚೆನ್ನಾಗಿ ನೀರು ಕುಡಿಯೋದು. ಅಂದರೆ ಕಿಡ್ನಿ ಒಂದು ಸ್ಟೋನ್ನಿಂದ ಬಳಲಿದಾಗ ಈ ಮಾತನ್ನು ಹೇಳ್ತಾರೆ ಲೇಖಕಿ. ಅಂದರೆ ನಿಮಗೂ ಪದೇ ಪದೇ ಕಿಡ್ನಿ ಸ್ಟೋನ್ಗಳಾಗ್ತವೆ ಮುದ್ದೇಗೌಡರ ಥರ ಇದ್ದರೆ. ಇಲ್ಲಾಂದರೆ ನೀವು ಕಮಲಾ ಮೇಡಮ್ ಥರ ಚೆನ್ನಾಗಿ ನೀರು ಕುಡಿದು ಇದ್ದರೆ ಮತ್ತೆ ಕಿಡ್ನಿ ಸ್ಟೋನ್ಗಳಾಗೋ ಸಾಧ್ಯತೆ ಕಡಿಮೆ ಇರ್ತದೆ ಅಂತ. ಸೀತಾಗೆ ಚೆನ್ನಾಗಿ ಓದಿದ ಕೈತುಂಬ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟವಾಯಿತು ಎಂದು ಲೇಖಕಿ ಹೇಳುತ್ತಿರುವುದಕ್ಕೆ ಕಾರಣ, ಹುಡುಗಿಗೆ 1 ಡಿಗ್ರಿ ಆದರೂ ಆಗಿರಬೇಕು ಎಂದು ಬಯಸುವ ಕಾಲ. ಕೈತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ ಈ ಹುಡುಗಿ ತನ್ನ ಕಿರುಬೆರಳನ್ನು ಎತ್ತಲು ಸಿದ್ಧವಿರಲಿಲ್ಲ. ಇರುವುದು ಆಕೆಗೆ ಸಾಲುತ್ತಿರಲಿಲ್ಲ. ಬೇಕು ಅಂದುದನ್ನು ದುಡಿದು ಗಳಿಸಲು ಸಿದ್ಧವಿರಲಿಲ್ಲ ಎಂಬ ಲೇಖಕಿ ನೇಮಿಚಂದ್ರ ಅವರ ಮಾತು ಯಾರನ್ನು ಕುರಿತಾದದ್ದು? ಸೀತಾ. ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗವಿಲ್ಲ ಎಂದುಕೊಂಡ ನಿಶಾ ಶರ್ಮಾ ಹಸೆಯೇರುವ ಸಮಯದಲ್ಲಾದರೂ ತನಗೆ ಈ ಹುಡುಗನ್ನು ನಿರಾಕರಿಸುವ ಆಯ್ಕೆ ಎಂದು ಕಂಡುಕೊಂಡಳು. ಈ ಭಾಗದಲ್ಲಿ ವ್ಯಕ್ತವಾಗುವ ಅಂಶ ದುರಾಸೆಯನ್ನು ವಿರೋಧಿಸಿರುವುದು. ಬದುಕು ಸದಾ ಅದೃಷ್ಟಗಳನ್ನು ನಮ್ಮತ್ತು ಎಸೆಯದಿದ್ದರೂ ಬದುಕು 100,000 ಅವಕಾಶಗಳನ್ನು ನಮ್ಮೆದುರು ತೆರೆಯುತ್ತದೆ. ಎಂಥ ಕೆಟ್ಟ ಸಂದರ್ಭದಲ್ಲೂ ನಮ್ಮೆದುರು ಆಯ್ಕೆಗಳಿರುತ್ತವೆ. ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಗದ್ಯದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತವೆ? ಅವಕಾಶಗಳಿರುವಾಗ ಮುನ್ನುಗ್ಗಿ ನಡೆಯುವುದು. ಈಗ ಮುಂದಿನ ಒಂದು ಗದ್ಯ ಭಾಗವನ್ನು ನೋಡೋಣ. ನಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಸಲುವಾಗಿ ನೋಡಿ, ಇದು ಕೊನೆಯ ಗದ್ಯ ಭಾಗದಲ್ಲಿ ಬರುವಂಥ ಪಾಠ, ಕನ್ನಡವನ್ನು ಕಟ್ಟುವ ಕೆಲಸ. ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಬಹುಶಃ ಭಾಳಷ್ಟು ಜಿಲ್ಲೆಗಳಲ್ಲಿ ಇದೇ ಕೊನೆಯ ಪಾಠ. ಗದ್ಯದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು. ಹಾಮಾನಾಯಕರ ಮೊದಲ ಮತ್ತು 2ನೇ ಪ್ರೀತಿ ಕನ್ನಡ ಮತ್ತು ಕನ್ನಡ ಅಂತ. AR ಕೃಷ್ಣಶಾಸ್ತ್ರಿಗಳು ಈ ನಗರದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಹೈದರಾಬಾದ್. ನಮ್ಮ ದೇಶದಲ್ಲಿ ಕೆಲವಾಗಿ ಬೌದ್ಧ ಧರ್ಮವಿದು. ಯಾವುದು? ಬೌದ್ಧ ಧರ್ಮ. ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳಿವೆ. ಹಿಂದಿ, ಇಂಗ್ಲೀಷ್. ಈ ಮರ್ಯಾದೆಯನ್ನು ನಾವು ಮೀರಬಾರದು. ಯಾವ ಭಾಷೆಗೆ ಯಾವ ಸ್ಥಾನವಿರಬೇಕೆನ್ನುವ ಮರ್ಯಾದೆ. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಹೀಗಾಗುತ್ತಾರೆ. ದ್ವೀಪಜೀವಿ. ಇದು ನಮ್ಮಲ್ಲಿ ಬಗೆಯಲಾರದ ಸಮಸ್ಯೆಯಾಗಿದೆ. ಮಾಧ್ಯಮದ ಪ್ರಶ್ನೆ. ಯಾವುದರ ಮೂಲಕ ಕಲಿತದ್ದು ನಮ್ಮ ಮೈಗೆ ಹತ್ತುವುದು? ನಮ್ಮ ಭಾಷೆಯಲ್ಲಿ ಓದದ್ದು. ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು. ಆಧುನಿಕ ವಿಜ್ಞಾನವನ್ನು ಕಲಿಸುವುದು ನಮ್ಮ ಭಾಷೆಗಳ ಮೂಲಕ ಸಾಧ್ಯವಾಗುವುದಿಲ್ಲ ಎನ್ನುವುದು ಒಂದು ಮೂಢನಂಬಿಕೆ. ಲೇಖಕರ ಈ ನುಡಿಯಲ್ಲಿರುವುದು ಶಿಕ್ಷಣದಲ್ಲಿ ಮಾತೃಭಾಷೆಯ ಮಹತ್ವ. ಇವರು ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದರು. ಯಾರು? ಡಾಕ್ಟರ್ CNR ರಾವ್. ಇದು ಹೊರ ಜಗತ್ತಿನ ಸಂಪರ್ಕಕ್ಕಾಗಿ ನಮಗೆ ಬೇಕಿರುವ ಭಾಷೆ ಇಂಗ್ಲೀಷ್. ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಯಾರು? ಕನ್ನಡಿಗರು. ಕನ್ನಡಿಗರು ಯಾವ ಭಾಷೆ ವಿಷಯದಲ್ಲಿ ಭೀತಿಗೊಂಡಿದ್ದಾರೆ? ಉದ್ಯೋಗ. ಭಾಷೆ ಇದಕ್ಕಿಂತಲೂ ದೊಡ್ಡದು. ಯಾವುದು? ಬದುಕು. ಕನ್ನಡ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಲು ನಾವು ಹೀಗೆ ಮಾಡಬೇಕು. ಅಂಗುಲದಲ್ಲಿಯೂ ಕನ್ನಡಿಗರಾಗಿರಬೇಕು. ಇಂಗ್ಲೀಷನ್ನು ಭಾಷೆಯನ್ನಾಗಿ ಕಲಿಸಿ ವಿಷಯಗಳನ್ನು ನಮ್ಮ ಭಾಷೆಗಳಲ್ಲಿ ಕಲಿಸಬೇಕು. ಮಾಧ್ಯಮದ ಪ್ರಶ್ನೆ ನಮ್ಮಲ್ಲಿ ಬಗೆಹರಿಯಲಾರದ ಸಮಸ್ಯೆಯಾಗಿದೆ. ಶಿಕ್ಷಣ ತಂದೆ ನೆನೆಸಿಕೊಂಡವರಿಗೂ ಅನೇಕ ಸಲ ಭಾಷೆಯನ್ನು ಕಲಿಸುವುದು, ಭಾಷೆ ಮೂಲಕ ಕಲಿಸುವುದು, ಇವುಗಳ ನಡುವಿನ ಅಂತರ ತಿಳಿಯುವುದಿಲ್ಲ. ಕನ್ನಡ ಮಾಧ್ಯಮವಾಗಬೇಕು ಎಂದರೆ ಇಂಗ್ಲೀಷ್ ಕಲಿಸಬಾರದು ಎಂದಲ್ಲ. ಲೇಖಕರ ಈ ಮಾತುಗಳಿಗೆ ಕೆಳಗಿನ ಯಾವ ಹೇಳಿಕೆ ಸೂಕ್ತ ಸ್ಪಷ್ಟನೆಯಾಗಿದೆ? ಮಾತೃಭಾಷೆಯಲ್ಲಿಯೇ ವಿಷಯಗಳನ್ನು ಕಲಿಸಬಹುದು. ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು. ಆಧುನಿಕ ವಿಜ್ಞಾನವನ್ನು ಕಲಿಸುವುದು ನಮ್ಮ ಭಾಷೆಗಳ ಮೂಲಕ ಸಾಧ್ಯವಾಗುವುದಿಲ್ಲ ಎನ್ನುವುದು ಒಂದು ಮೂಢನಂಬಿಕೆ. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾಗುವುದಕ್ಕೆ ಎನ್ನುವುದಕ್ಕೆ ನಮ್ಮವರೇ ಆದ ಡಾಕ್ಟರ್ CNR ರಾವ್ ಅತ್ಯುತ್ತಮ ಉದಾಹರಣೆಯಾಗಿದ್ದಾರೆ. ಈ ಸಾಲುಗಳು ಈ ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ? ಕನ್ನಡ ಮಾಧ್ಯಮದಲ್ಲಿ ಕಲಿತರೂ ದೊಡ್ಡ ವ್ಯಕ್ತಿಗಳಾಗಬಹುದು.
ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾರ್ರಿ. ನೀವು ಅದನ್ನು ಅಲಕ್ಷ್ಯ ಮಾಡಿದರೆ ಮಿಕ್ಕ ಯಾವ ದೇಶದ ಯಾವ ಜನರು ಅದನ್ನು ಎತ್ತಿ ಹಿಡಿಯಲಾರರು. ಅದು ಹೋದರೆ ಹೋಗಲಿ ಎನ್ನುವ ಹಾಗಿದ್ದರೆ ಈ ಕಡೆ ಬಂಗಾಳ ಕೊಲ್ಲಿ ಇದೆ, ಆ ಕಡೆ ಅರಬ್ಬಿ ಸಮುದ್ರ ಇದೆ, ಗುಡಿಸಿ ಹಾಕಿಬಿಡಿ ಎಂಬ ಮಾತುಗಳನ್ನು ಯಾರು ಎಲ್ಲಿ ಹೇಳಿದರು? AR ಕೃಷ್ಣಶಾಸ್ತ್ರಿ ಅವರು ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳಿದರು. ಕೇಂದ್ರ ಸರ್ಕಾರದ ಕಚೇರಿ ಯಾವ ರಾಜ್ಯದಲ್ಲಿರುತ್ತೋ ಆ ರಾಜ್ಯದ ಭಾಷೆಯನ್ನು ಅದು ಅಲ್ಲಿನ ಜನರಿಗೆ ಮತ್ತು ಸರ್ಕಾರದೊಂದಿಗೆ ಬಳಸಬೇಕು. ಆ ರಾಜ್ಯದಲ್ಲಿರುವ ಕೇಂದ್ರ ಸರ್ಕಾರದ ನೌಕರರು ರಾಜ್ಯದ ಭಾಷೆಯನ್ನು ಬಲ್ಲವರಾಗಿರಬೇಕು ಎಂಬುದು ಯಾವ ಸಮಿತಿಯ ವರದಿ? ರಾಜಮನ್ನಾರ್ ಸಮಿತಿ. ನೋಡಿ, ಇಲ್ಲಿವರೆಗೆ ನಾವು ಮಿಡ್ ಟರ್ಮ್ ಎಕ್ಸಾಮ್ಗಾಗಿ ಗದ್ಯ ಭಾಗದಲ್ಲಿರುವ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೆವು. ಇನ್ನು ದೀರ್ಘ ಗದ್ಯವಾದ ಕೃಷ್ಣೇಗೌಡರ ಆನೆ, ಇದರಿಂದ ಕೂಡ ಮುಂದಿನ ವಿಡಿಯೋದಲ್ಲಿ ಬರುವಂಥ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ನೋಡೋಣ. ಮತ್ತೆ ಭೇಟಿಯಾಗೋಣ.